ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತೇಷ್ಟರ ಪರೇಡ್ ಈಗ ಕೆಲವೇ ಕ್ಷಣಗಳಲ್ಲಿ ದೆಹಲಿಯನ್ನ ತಲುಪಲಿದ್ದಾರೆ ಅವರು. ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಸಂಜೆ ಭೇಟಿಗೆ ಅವಕಾಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತೇಷ್ಟರು ಈಗ ದೌಡಾಯಿಸಿ ಹೋಗಿದ್ದಾರೆ. ಏನಾಗಿದೆ ಬೆಳವಣಿಗೆ? ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭೇಟಿಗೆ ಅವಕಾಶವನ್ನ ಮಾಡಿಕೊಳ್ಳಲಿಲ್ಲ. ಇಲ್ಲಿ ಬಂದಾಗ ತ್ಯಾಗದ ಮಾತುಗಳನ್ನೆಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಆಡಿದ್ರು. ಇವತ್ತು ಅವರ ಸಹೋದರ ಡಿಕೆ ಸುರೇಶ್ ಅವರು ಇನ್ನೊಂದು ರೀತಿಯಾದಂಥ ಮಾತುಗಳನ್ನು ಆಡಿದ್ರು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಮೊಟ್ಟ ಮೊದಲನೇದಾಗಿ ರಾಜಕೀಯವಾಗಿರುವಂತಹ ಸುದ್ದಿಗಳು ಏನೇ ಇದ್ರೂ ಕೂಡ ನಮ್ಮಲ್ಲೇ ಮೊಟ್ಟ ಮೊದಲನೇದಾಗಿ ಸುದ್ದಿಯನ್ನು ಬಿತ್ತರಿಸ್ತೀವಿ. ಅದನ್ನು ಉಳಿದವರು ಕೂಡ ಫಾಲೋ ಅನ್ನ ಮಾಡ್ತಾರೆ, ಅದರಲ್ಲಿ ಯಾವ ಡೌಟು ಕೂಡ ಇಲ್ಲ. ಈಗ ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಸಚಿವರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇರುವಂಥದ್ದು. ದೆಹಲಿಗೆ ಇನ್ನೇನು ತಲುಪ್ತಾರೆ, ಬಟ್ ಭೇಟಿಯಾಗಿ ಏನ್ ಮಾಡ್ತಾರೆ? ಅವರು ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಹೇಳ್ಬೋದು, ವೇಣುಗೋಪಾಲ್ ಹತ್ರ ಹೇಳ್ಬೋದು. ಇವ್ರು ಹೇಳಿದ ತಕ್ಷಣ ಅವ್ರು ಕೇಳುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆಯಾ ಅನ್ನೋದು ಕೂಡ ಬಹಳ ಮುಖ್ಯ ಅಲ್ವಾ ರವೀಶ್? ಅರುಣ್, ಖಂಡಿತವಾಗಿ ಕೂಡ ಡೆಲ್ಲಿಗೆ ಪೆರೇಡ್ ಮಾಡಿದ ತಕ್ಷಣವೇ ಅಧಿಕಾರ ಸಿಗ್ಬಿಡುತ್ತೆ, ಒಂದು ರೀತಿಯಲ್ಲಿ ಕೊಟ್ಬಿಡ್ತಾರೆ ಅಂತ ಹೇಳೋದಕ್ಕೆ ಬರಲ್ಲ. ಯಾಕೆಂದರೆ ಅದು ಕಾಂಗ್ರೆಸ್ನ ಹೈಕಮಾಂಡ್ ತನ್ನದೇ ಆದ ಬೇರೆ ಬೇರೆ ರೀತಿಗಳು ಕೂಡ ಚರ್ಚೆಯ ಮೂಲಕ ತದನಂತರ ಒಂದು ಹಂತಕ್ಕೆ ಬಂದು ತೀರ್ಮಾನ ಮಾಡ್ತಾರೆ. ಆದರೆ ಒತ್ತಡ ತಂತ್ರವನ್ನು ಶುರು ಮಾಡಿದ್ದಾರೆ ಅನ್ನೋದು ಸ್ಪಷ್ಟ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಾತಿನ ದಾಟಿಯನ್ನು ಬದಲಿಸಿದ ತಕ್ಷಣವೇ ಅದರಲ್ಲಿ ಎಲ್ಲ ಒಂದು ಕಡೆ ಡಿಫೆನ್ಸಿವ್ ಮೂಡಿಂದ ಅಗ್ರೆಸಿವ್ ಮೂಡ್ಗೆ ಅವರು ಶಿಫ್ಟ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಅದಕ್ಕೆ ಪೂರಕವಾದಂತೆ ಎಲ್ಲ ಒಂದು ಕಡೆ ಇವತ್ತು ಡಿ ಕೆ ಸುರೇಶ್ ಅವರು ಕೊಟ್ಟ ಮಾತನ್ನು ತಪ್ಪಲಾರರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಂತ ಒಂದು ರೀತಿಯಲ್ಲಿ ವಚನ ಕೊಟ್ಟಿದ್ದಾರೆ ಅನ್ನೋದನ್ನು ಅವರು ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ಇಷ್ಟು ದಿನ ಇಬ್ಬರು ಕೂಡ ತಾಳ್ಮೆ ಜೊತೆಗೆ ಎಲ್ಲ ಒಂದು ಕಡೆ ಆ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ, ಈ ನಿಷ್ಠೆ, ಈ ರೀತಿಯ ಕಾರ್ಡ್ಗಳನ್ನು ಪ್ಲೇ ಮಾಡ್ತಾ ಇದ್ರು. ಆದರೆ ಈಗ ಅಗ್ರೆಸಿವ್ ಆಗಿ ಒಂದು ರೀತಿಯಲ್ಲಿ ಗೇಮನ್ನು ಚೇಂಜ್ ಮಾಡಿದ್ದಾರೆ. ಅದರ ಪರಿಣಾಮವೇ ಈಗ ಅವರ ಆಪ್ತರ ಶಾಸಕರೆಲ್ಲರೂ ಕೂಡ ಡೆಲ್ಲಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಯಾವುದೇ ನಿಗದಿತ ಕಾರ್ಯಕ್ರಮಗಳನ್ನು ಫಿಕ್ಸ್ ಮಾಡ್ಕೊಂಡಿರಲಿಲ್ಲ. ಸದಾಶಿವನಗರ ನಿವಾಸದಲ್ಲೇ ಕೂಳ್ತಿದ್ರು. ಸಚಿವ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸ್ಕೊಂಡಿದ್ರು, ಶಿವಾನಂದ ಪಾಟೀಲ್ ಅವ್ರನ್ನ ಕರೆಸ್ಕೊಂಡಿದ್ರು, ಅವ್ರ ಬ್ರದರ್ ಸುರೇಶ್ ಅವರು ಭೇಟಿಯಾಗಿದ್ರು. ತದನಂತರ ಬೇರೆ ಬೇರೆ ರೀತಿಯ ಆಟ ಚಾಲು ಆಗಿದೆ. ತದನಂತರ 3:50 3:45 ಫ್ಲೈಟ್ಗೆ ಡೆಲ್ಲಿಗೆ ಅವರ ಆಪ್ತ ಸಚಿವರು ಮತ್ತು ಚಲುವರಾಯಸ್ವಾಮಿ ಆದಿಯಾಗಿ ಜೊತೆಗೆ ಡಿ ಕೆ ಶಿ ಬಣದಲ್ಲಿ ಗುರುತಿಸಿಕೊಂಡಂಥ ಕೆಲ ಶಾಸಕರು ಕೂಡ ಶಿಫ್ಟ್ ಆಗಿದ್ದಾರೆ. ಅವರ ಸಂಖ್ಯೆ ಈಗ ತೆರಳಿರ್ತಕ್ಕಂಥವ್ರ ಸಂಖ್ಯೆ 7ರಿಂದ 8 ತಲುಪಿದೆ. ಹಾಗಾಗಿ ನಾಳೆ ಅಷ್ಟೊತ್ತಿಗೆ ಅದು 15ರಿಂದ 18 ಶಾಸಕರ ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮಾಗಡಿ ಬಾಲಕೃಷ್ಣ ಮತ್ತು ಇಕ್ಬಾಲ್ ಹುಸೇನ್ ಅವರು ಕೂಡ ಈಗಾಗಲೇ ಅಂದಿವೆಯಲ್ಲಿ ಈಗಾಗಲೇ ವಿಮಾನ ಏರೋದಕ್ಕೆ ಹೊರಟಿದ್ದಾರೆ. ಅವರು ಕೂಡ ಈಗಾಗಲೇ ಇಕ್ಬಾಲ್ ಹುಸೇನ್ ಕೂಡ ಅದನ್ನ ಸ್ಪಷ್ಟಪಡಿಸಿದ್ದಾರೆ, ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೂ ಕೂಡ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಖಂಡಿತವಾಗಿಯೂ ಕೂಡ ನಮಗೆ ಅಧಿಕಾರ ಬೇಕು, ಪವರ್ ಶೇರ್ ವಿಚಾರ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಸ್ಪಷ್ಟಪಡಿಸಿ. ನೀವು ಯಾವಾಗಲಾದ್ರೂ ಅಂದರೆ ಸಂಕ್ರಾಂತಿ ಬಳಿಕ ಆಗಿರ್ಬೋದು, ಅಥವಾ ಫೆಬ್ರವರಿ ಆಗಿರ್ಬೋದು, ಅಥವಾ ಮಾರ್ಚ್ ಆಗಿರ್ಬೋದು, ಆದರೆ ಕೊಡ್ತಿರೋ ಕೊಡಲ್ವೋ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗಿದೆ. ಹಾಗಾಗಿ ಡಿಸೆಂಬರ್ನಲ್ಲೇ ಇದ್ರ ಇತ್ಯರ್ಥ ಆಗಬೇಕು ಅನ್ನೋ ಒತ್ತಡ ತಂತ್ರವನ್ನು ಡಿ ಕೆ ಶಿವಕುಮಾರ್ ಟೀಮ್ ಮಾಡ್ತಾ ಇರಂಗೆ ಕಾಣ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರು, ಅಂದರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ. ಹಾಗಾಗಿ ಈಗ ತಮಗೆ ಬಂದಿರತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ತಮ್ಮ ಆಪ್ತರ ಮೂಲಕ ಏನೋ ಒಂದು ಕಡೆ ಗೇಮ್ನ ಚಾಲೂ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿರುತ್ತೆ. CM ಸಿದ್ದರಾಮಯ್ಯ ಅವರು ಕೂಡ ಸುಮ್ಮನೆ ಏನು ಕೂರಲ್ಲ, ಯಾಕೆಂದರೆ ಇವಾಗಲೇ ಹಿಂಟ್ ಕೊಟ್ಟಿದ್ದಾರೆ. ಯಾವುದ್ರಿ ಅದು 5 ವರ್ಷ, ಅದನ್ನು ಅನವಶ್ಯಕ ಚರ್ಚೆ ಮಾಡೋದೇ ಅಂತಲೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ನಾನು ಹೇಳಿದ್ದೆ 2.5 ವರ್ಷ ಆಗಲಿ ಅಂತ, ಅದಕ್ಕೆ ಈ ರೀತಿ ಚರ್ಚೆ ಆಗ್ತಾ ಇದೆ. ನಾನು ಹೇಳಿದ್ದು ಪವರ್ ಶೇರ್ ವಿಚಾರ ಅಲ್ಲ, ಸಚಿವ ಸಂಪುಟ ಪುನರಚನೆ ವಿಚಾರ ಅಂತಲೂ ಕೂಡ ಒಂದು ರೀತಿಯಲ್ಲಿ ನೆನಪು ಮಾಡುವ ಒಂದು ಕೆಲಸವನ್ನು ಚಾಮರಾಜನಗರದಲ್ಲಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಈಗ ನಿಜವಾದ ಪವರ್ ಶೇರ್ ಅಸಲಿಯಾಟ ಈಗ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಇನ್ನೂ ಒಂದೂವರೆ ತಿಂಗಳ ಕಾಲ ರಣರೋಚಕವಾಗಿರುತ್ತೆ. ಹಾಗಾಗಿ ಯಾರು ಯಾವ ಪಟ್ಟಿಗೆ ಮಣಿತಾರೆ ಕಾದ್ ನೋಡಬೇಕು ಅವರು. ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ರವೀಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಈಗ ಅಸಲಿ ಆಟ ಈಗ ಶುರುವಾಗಿದೆ.